ಫಸ್ಟಿಗೆ ಟೊಮ್ಯಾಟೊನ ಈ ಥರ ಮೆತ್ತಗಾಗೋದಕ್ಕೆ ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ ವೀಟ್ ಫ್ಲೋರ್ ತೊಗೊಂಡಿದ್ದೀನಿ. ಸೊ ವೀಟ್ ಫ್ಲೋರ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ಬೇಕು. ಸೊ ಇದಕ್ಕೆ ನಾನು ಮತ್ತೇನು ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಚಿಟಿಕೆದಷ್ಟು ಬೇಕಿಂಗ್ ಪೌಡರ್, ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇಷ್ಟೇ. ಸೊ ಇದನ್ನು ಕ್ಲೀನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಡೋನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಪನ್ನೀರಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಮತ್ತು ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಅದಕ್ಕೆ ಒಂದು ಚಿಕ್ಕ ತುಂಡಿನಷ್ಟು ಶುಂಠಿ, ಒಂದಿಷ್ಟೇ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ 2 ಗ್ರೀನ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಬರಬೇಕು. ಈ ಥರ ಪೌಡ್ರ್ ಮಾಡ್ಕೊಂಡು ಆಗಿದೆ. ಏನು ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ವಾ, ಸೊ ಈ ಪೌಡ್ರನ್ನು ಇದಕ್ಕೆ ಹಾಕೋಣ. ಇದು ಸ್ವಲ್ಪ ತರಿನೇ ಇರಲಿ, ಏನು ನೈಸಾಗಿ ಪೌಡ್ರ್ ಆಗಬೇಕು ಅಂತ ಏನಿಲ್ಲ. ಇದು ಆ್ಯಕ್ಚುಲಿ ನಾವು ಪಿಜ್ಜಾ ತಿನ್ನಬೇಕಾದ್ರೆ ನಮಗೆ ಈ ಥರ ಅವರು ಮಾಡಿ ಕೊಡಲ್ಲ. ಡೈರೆಕ್ಟಾಗಿ ಪಿಜ್ಜಾ ಕ್ಯೂಬ್ಸ್ಗಳನ್ನ ಇಟ್ಟು ಓವೆನಲ್ಲಿ ಬಿಸಿ ಮಾಡಿ ಕೊಡ್ತಾರೆ. ಬಟ್ ಈ ಥರ ಮಾಡೋದ್ರಿಂದ ಪನ್ನೀರ್ಗೂ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಂಗಿರತ್ತೆ, ಚೆನ್ನಾಗಿರತ್ತೆ. ಇಂಡಿಯನ್ ಟಚ್ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನಿವಾಗ ಮೊಸರನ್ನ ಹಾಕ್ತೀನಿ. ಇದಕ್ಕೆ ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಮೆಜರ್ಮೆಂಟ್ ಹೇಳೋದಾದರೆ ಒಂದು 2ರಿಂದ 3 ಚಮಚದಷ್ಟು ಮೊಸರು. ಆ್ಯಂಡ್ ನೆಕ್ಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಎಕ್ಸೆಸ್ ವಾಟರ್ ಬೇಕು ಅಂತ ಹೇಳಿದ್ರೆ ಎಕ್ಸೆಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಬರೀ ಮೊಸರೇ ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ ಬರೀ ಮೊಸರನ್ನೇ ಹಾಕ್ಕೊಳ್ಳಿ, ಸಾಕಾಗತ್ತೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ತುಂಬ ಗಟ್ಟಿಯಾಗಿತ್ತು. ಸೊ ಅದಕ್ಕೋಸ್ಕರ 1 ಚಮಚದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ಗಳನ್ನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾನು ಇವಾಗ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ತಗೊಂಡು ನಾವೇನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದಲ್ವಾ, ಸೊ ಆ ಟೊಮ್ಯಾಟೊನ, ಸಿಪ್ಪೆ ತಕ್ಕೊಂಡಿರೋ ಟೊಮ್ಯಾಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊಂಡೋಣ. ಸೊ ಈ ಥರ ತರತರಿಯಾಗಿ ರುಬ್ಬಿದ್ದೀನಿ. ಸೊ ನಾವು ಏನು ಟೊಮ್ಯಾಟೊನ ರುಬ್ಕೊಂಡು ಬಂದಿದ್ವಲ್ವ, ಸೊ ಅದಕ್ಕೆ ಈ ಗಾರ್ಲಿಕ್ಕನ್ನು ಹಾಕಿ ರುಬ್ಕೊಳ್ಬೇಕು. ನಾನು ಅವಾಗ ಮರ್ತೋದೆ, ಇವಾಗ ಹಾಕಿ ಮತ್ತೊಂದು ರೌಂಡ್ ತಿರುಗಿಸ್ಕೊಂಡು ಬರ್ತೀನಿ. ಸೊ ಇದಕ್ಕೆ ನಾನು ರುಬ್ಕೊಂಡು ಬಂದಿರುವಂಥ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊತಾ ಇದ್ದೀನಿ.
ಇದಿವಾಗ ಸ್ವಲ್ಪ ಗಟ್ಟಿ ಆಗಬೇಕು, ಒಂದು ಸ್ವಲ್ಪ ಸಾಸ್ ಥರ ಆಗಬೇಕಿದು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂತೀನಿ, ಇಲ್ಲ ಅಂತ ಹೇಳಿದ್ರೆ ಸಪ್ಪೆ ಆಗಿಬಿಡತ್ತೆ. ಇದಾದ್ಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಅದು ಆಟೋಮೆಟಿಕ್ ಆಗಿ ಕಲರ್ ಬಂದೇ ಬರುತ್ತೆ. ಸೊ ಈಗ ನೋಡಿ ಇದೊಂಥರ ಗಟ್ಟಿ ಆಗ್ತಾ ಬಂದಿದೆ, ಓಕೆನಾ. ಸೊ ಈ ಟೈಮ್ನಲ್ಲಿ ನಾನು ಇದಕ್ಕೆ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಕೊತಾ ಇದ್ದೀನಿ. 1 ಚಮಚದಷ್ಟು ಟೊಮ್ಯಾಟೊಕ್ಕಿನ ನಂತರ ಇದಕ್ಕೆ ಹರ್ಬ್ಸನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಜಸ್ಟ್ ಗ್ಯಾಸ್ ಆಫ್ ಮಾಡಿ ಬಿಡೋಣ. ಇಷ್ಟೇ. ನೀವು ಇದನ್ನು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು. 1 ವಾರ 15 ದಿನದವರೆಗೂ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ನಾವು ಇನ್ನೊಂದು ಕಡಾಯಿನ ಇಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಪನ್ನೀರನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಎಲ್ಲ ಹಸಿ ಮಸಾಲೆಗಳನ್ನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಲ್ವಾ, ಸೊ ಅದಕ್ಕೋಸ್ಕರ. ಈ ಥರ ಮಾಡ್ಕೊಳ್ಬೇಕು. ಒಂದು ತವಾನ ಇಟ್ಕೊಂಡು ಈ ತವಾ ಮೇಲ್ಗಡೆ ನಾನು ಸ್ವಲ್ಪ ಉಪ್ಪನ್ನು ಸ್ಪ್ರೆಡ್ ಮಾಡ್ತೀನಿ. ಈ ಥರ ಸ್ವಲ್ಪ ಈವನ್ ಆಗಿ ಉಪ್ಪನ್ನು ಸ್ಪ್ರೆಡ್ ಮಾಡಿಕೊಂಡೆ. ಇದನ್ನ ಪ್ರೀ ಹೀಟ್ ಆಗೋದಕ್ಕೆ ಬಿಡೋಣ. ಈ ಕಡೆನಲ್ಲಿ ಇವಾಗ ಪಿಜ್ಜಾ ಬೇಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ವೀಟ್ ಫ್ಲೋರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಅವಾಗಲೇ ಏನು ಕಲಿಸಿಟ್ಕೊಂಡಿದ್ವಲ್ವಾ, ಸೊ ಆ ಡೋವನ್ನು ಥಿಕ್ ಕ್ರಸ್ಟ್ ಪಿಜ್ಜಾನ ಥಿನ್ ಕ್ರಸ್ಟ್ ಪಿಜ್ಜಾನ? ಓಕೆ, ಥಿನ್ ಕ್ರಸ್ಟ್ ಪಿಜ್ಜಾನ ಹಾಕಿರೋದು. ಸೊ ಬೇಸ್ ತುಂಬಾ ಥಿನ್ ಆಗಿ ಇರಲಿ.
ಹಾಕೊಂಡಿದ್ದೀನಿ. ಪ್ಲೇಟಿಗೆ ಹಾಕೊಂಡ ನಂತರ ನಾವು ಈ ಪಿಜ್ಜಾ ಸಾಸ್ ಏನು ರೆಡಿ ಮಾಡ್ಕೊಂಡಿದ್ದಲ್ವಾ, ಸೊ ಈ ಪಿಜ್ಜಾ ಸಾಸನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲಾ ಕಡೆಗೂ ತಾಗೋ ತರ. ಇದಾದ ನಂತರ ನಾನು ಏನು ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ವಾ, ಸೊ ಕ್ಯಾಪ್ಸಿಕಮ್ನ ಇಡೋಣ. ನಿಮಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಎಲ್ಲ ವೆಜಿಟೇಬಲ್ಸ್ನ ಹಾಕೊಳ್ಳಿ, ನೋ ಇಶ್ಯೂಸ್. ಸೊ ಅದನ್ನೇ ಹಾಕೊಳ್ಬೇಕು ಇದನ್ನೇ ಹಾಕೊಳ್ಬೇಕು ಆ ಥರ ಏನಿಲ್ಲ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ವೆಜಿಸ್ನ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಅದಾದ ನಂತರ ನಾನು ಟೊಮ್ಯಾಟೋನು ಸಹ ಹಾಕ್ಕೊತಾ ಇದ್ದೀನಿ. ಸೀಡ್ಲೆಸ್ ಟೊಮ್ಯಾಟೋನ ಹಾಕ್ಕೊಂತಾರೆ, ಬಟ್ ನಾನು ವಿತ್ ಸೀಡ್ಸೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಆನಿಯನ್. ಫುಲ್ಲಿ ಲೋಡೆಡ್ ಪಿಜ್ಜಾ ತರ ಕಾಣಿಸುತ್ತಲ್ವಾ ಇದು ನಿಮಗೆ? ಮನೆಯಲ್ಲೇ ಹೆಲ್ದಿಯಾಗಿ ಪಿಜ್ಜಾನ ಮಾಡ್ಕೊಂಡು ತಿನ್ಬೋದು. ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ ಈಸ್ ವೆರಿ ಟೇಸ್ಟಿ, ವೆರಿ ಹೆಲ್ದಿ. ನೀವು ಔಟ್ಸೈಡ್ ಹೋಗ್ಬಿಟ್ಟು ಯಾವತ್ತೋ ಮಾಡಿರೋ ಪಿಜ್ಜಾ ಬೇಸಲ್ಲಿ ಪಿಜ್ಜಾ ತಿನ್ಕೊಂಡು ಬರೋದ್ರ ಬದಲು ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೆಕ್ಸ್ಟ್ ನಾವೇನು ಫ್ರೈ ಮಾಡ್ಕೊಂಡು ಬಂದಿದ್ದಲ್ವಾ, ಸೊ ಆ ಒಂದು ಪನ್ನೀರ್ ಕ್ಯೂಬ್ಸ್ಗಳನ್ನ ಹಾಕೊಂತೀನಿ. ಪನ್ನೀರ್ ಕ್ಯೂಬ್ಸ್ಗಳನ್ನ ಇಟ್ಕೊಂತೀನಿ. ಇದಕ್ಕೆ ನೆಕ್ಸ್ಟ್ ನಾವು ಚೀಸ್ ಅನ್ನ ಹಾಕೊಳ್ಬೇಕು. ನಾನು ಚೀಸ್ ಅನ್ನ ಗ್ರೇಟ್ ಮಾಡಿ ಹಾಕೊಂತಾ ಇದ್ದೀನಿ. ಗ್ರೇಟ್ ಮಾಡ್ಕೊಂಡಿರೋ ಚೀಸನ್ನ ಕಂಪ್ಲೀಟ್ ಆಗಿ ಹಾಕ್ಬಿಡೋಣ. ಓಕೆ, ಸೊ ಇದಾದ ನಂತರ ನಾವಿಲ್ಲಿ ಏನು ತವನ ಇಟ್ಕೊಂಡಿದ್ವಲ್ವಾ, ಪ್ರೀ ಹೀಟ್ ಆಗಲಿ ಅಂತ ಹೇಳಿಬಿಟ್ಟು, ಸೊ ಆ ಪ್ರೀ ಹೀಟ್ ಆಗಿರುವಂತಹ ತವಕ್ಕೆ ಈ ಒಂದು ಇದನ್ನು ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡೋಣ. ನಾನು ಇದಕ್ಕೆ ತಟ್ಟೆನ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಇದು ಲೋ ಫ್ಲೇಮ್ನಲ್ಲೇ ಆ ಚೀಸ್ ಅಷ್ಟು ಕರಗಬೇಕು, ಅಲ್ಲಿವರೆಗೂ ಹಾಗೆ ಬಿಡೋಣ. ಈ ಡಿಲಿಷಿಯಸ್ ಪಿಜ್ಜಾ ರೆಡಿಯಾಗಿದೆ, ಹಿಂಗೆ ಕಾಣಿಸ್ತಿದೆ. ಐ ಹೋಪ್ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.